ಅವ ಶಾಣ ಇಲ್ಲಿ ಸೊಕಾಸ ಕರ್ಕೊಂಬಾನ ಕಾಳಜಿ ಬಿಡತ್ ಹೇಳಾತನಿಲ್ಲೋ ಕರ್ಕೊಂಡ್ ಬರ್ತೀನಿ ಹೋಗ್ನಿ ಅಂಜಬೇಡ. ನಾವ್ ಹೋಗ್ಬರ್ಲೇನ ಮನೆಗೆ? ನಡಿ ಅಲ್ಲ ಗುಂಡ್ಯಾ, ಇವತ್ತು ಜೈಲ್ದಿಂದ ಬಿಡುಗಡೆಯಾಗಿ ಬರಾಕತ್ತಿ ಮಗನ. ನಿನಗೇನೈತೆ ಫಸ್ಟ್ ಕ್ಲಾಸ್ 20 ರೂಪಾಯಿ ಹೂವಿನ ಹಾರ ತೊಗೊಂಡು ಬೆಣ್ಬಾಜೆ ಬರ್ಸೋರ್ನ ಕರ್ಕೊಂಡು ಹೋಗಿ ನಿನ್ನ ಡೈರೆಕ್ಟ್ ನಿಮ್ಮ ಮನೆಗೆ ಬಿಟ್ಟು ಸಂಜೆಗೆ ಮಗನ ಪಾಲ್ಟಿ ಐತೋ ಹಂಗೆ ಬಿಡಂದ್ರೆ ಯಾರು ಬಿಡ್ತಾರೋ? ಅಯ್ಯ ನಾ ಒಂದು ಸ್ವಲ್ಪ ಜೈಲಿಗೆ ಹೋಗಿ ಬರ್ತಾನೆ ಗುಂಡ್ಯಾನ ಕರ್ಕೊಂಬರಾಕ. ಐದು ವರ್ಷ ಆತ ಜೇಲ್ನಾಗಿದ್ದು ಬಿಸಿಲಿನ ಮಾರಿ ನೋಡಿದಿಲ್ಲ. ಇವತ್ತು ಬಿಸಿಲಿನ ಮಾರಿ ನೋಡಿದ್ಯಾ? ಏನ್ ತಿಂದು ಬಂದು ಇಟ್ ಕಟ್ ನಾರ್ ಹತ್ತೈತಿ. ಓ ಸಾಹೇಬ್ರ, ನಾ ಏನೂ ತಿಂದಿಲ್ರಿ. 5 ವರ್ಷ ಆತಲ್ರಿ ಜೇಲ್ನಾಗಿದ್ಯಾ. ನಿಮ್ ಜೇಲ್ನ ಗಾಳಿ ಕುಡ್ದು ಅದು ಸ್ಟಾಕ್ ಆಗಿತ್ರಿ, ಅದನ್ನ ಕುಲ್ಲ ಮಾಡಿದೆ ರೀ. ಥೂ ಅಲ್ಲೋ, ಇಲ್ಲೇ ಜಾಗಿತ್ತ ನಿನ್ ಹೂಸ್ ಬಿಡಾಕ ಒಳಗ್ ಜಾಗಿದ್ದಿದ್ರ ಏನಾತ ಆಗಲ್ ತಗೋರಿ ಸಾಹೇಬ್ರ, ನಾ ಏನ್ ನಡಿತೀನ್ರಿ. ಲೇ ಇವತ್ತ ರಿಲೀಸ್ ಆಗಿದೆ ಆಗುದು ಅಲ್ಲ. ಇವ್ ಜೈಲಿನ ಡ್ರೆಸ್ ಯಾರು ನಿಮ್ಮ ಅಪ್ಪ ಕಳಿತಾನ? ಇನ್ನು ಹಳಿ ಡ್ರೆಸ್ ಅದ ಒಳಗ್ ಹಾಕೊಂಡ್ ನಡಿ ಹಾಕೊಂಡ್ ನೋಡಿ ಅಪ್ರಿ. ಸಾಹೇಬ್ರ, 5 ವರ್ಷ ಆತ್ರಿ ನಾ ಜೈಲ್ನಾಗಿದ್ದು. ಇವತ್ತು ನಾ ಬಿಡುಗಡೆ ಆಲತ್ತೀನಿ. ನನಗೆ ಭಾಳ ಖುಷಿ ಆಲಾಗತೈತ್ರಿ. ಇದ ಖುಷಿ ಒಳಗೆ ಒಂದು ಬಿಡಿ ಇದ್ರೆ ಕೊಡ್ರಿ, 1-2 ಜುಡಿಗೆ ಸೇರ್ತೀನಿ ಅಂತ. ನಾನೇ ಬಿಡಿಸಿದ್ದೆ, ನಿನಗೆ ಎಲ್ಲಿದ್ ಕೊಡ್ಲಿ? ನಡಿ. ಅಲ್ಲೋ ಮಗನ, 5 ವರ್ಷ ಆತ ಜೈಲ್ದಾಗ ಬಿದ್ದ. ಇನ್ನೂ ನಿನಗೆ ಬುದ್ಧಿ ಬಂದಿಲ್ಲ? ಬಿಡಿ ಬೇಕತ್ತ, ಸಿಗರೇಟ್ ಬೇಕತ್ತ. ಹೋಗ ಮನ್ಯಾಗ ಹೆಂತ ಕಾಯಕತ್ತಾಳು, ಹೋಗಿ ಮಕ ನೋಡೋದು ಹೆಂತಿ ಅದ. ನಡಿ. ಓ ಸಾಹೇಬ್ರ, ನಾ ಈಗ ಹೆಂಡತಿ ಮಕ ನೋಡುದಿಲ್ರಿ. ಮತ್ತ ನನಗೆ 5 ವರ್ಷ ಈ ಜೈಲ್ನ ಕೊಯ್ಯಂಗ್ ಮಾಡ್ಯಾನಲ್ಲ, ನನ್ನ ಮಗನ ಮಾರಿ ನೋಡ್ತೀನಿ ನಾ ಮೊದಲು. ಅವನ ಮಕ್ಕ ಏನ್ ನೋಡ್ತೀವೋ? 5 ವರ್ಷದ ಹಿಂದೆ ನನ್ನ ಕಾರ್ ಗಾಡಿ ಗ್ಲಾಸ್ ಹೊಡೆದಿದ್ದಿ. ಇರ್ಲಿ ಅಂತ ಕ್ಷಮಿಸಿಬಿಟ್ಟಿದ್ನಿ. ಮತ್ತೆ ಹೊಸ ಲಪ್ಪಡ ಮಾಡಿ ಒಳಗೆ 5 ವರ್ಷ ಬಂದು ಬಿದ್ದದಿ. ಹೋಗ ಇನ್ನಾರು ಸುಧಾರಣೆ ಆಗು. ಹೋಗಿ ಹೆಂಡತಿ ಮಕ್ಕ ನೋಡೋಗ, ಅವನ ಮಕ್ಕ ನೋಡ್ತಾನ. ಹೋಗ. ಸಾಹೇಬ್ರ, ನಾನು ಹೆಂಡತಿ ಮಕ ನೋಡುದಿಲ್ರಿ, ನನ್ನ ಮಗನ ಮಕ ನೋಡ್ತೀನಿ. ಅವ್ನಿಗೊಂದು ಸರಿಯಾಗಿ ಪ್ಲಾನ್ ಮಾಡಿ ನೀ ಬೇಕಾದ ಪ್ಲಾನ್ ಮಾಡ ಮಗನ. ಪೊಲೀಸ್ರಿಗೆ ಅದು ಗೊತ್ತಾಗತೈತಿ, ನೀನು ಒಳಗೆ ಹಾಕತ್ತೀವಿ. ಮತ್ತ ಗೊತ್ತಲ್ಲಾರಂಗೆ ಮಾಡೀನ್ರಿ ಒಂದು ಹೊಸ ಪ್ಲಾನ್. ಏನ್ ಮಾಡಿದಿಪ್ಪ? ಅದು ನಿಮ್ಗೆ ಹೇಳುದಿಲ್ಲ, ಮಾಡಿ ಬಂದೆ ಹೇಳ್ತೀನಿ ಅಂತ ನಿಮ್ಗೆ. ಏನ್ ಮಾಡ್ತೀವಿ? ನಡಿ ಮನೆಗೆ, ನಡಿ ಮನೆಗೆ. ಈ ಜನ್ಮದಾಗಂತೂ ಇವು ಸುಧಾರಣೆ ಆಗಂಗೆ ಕಾಣಂಗಿಲ್ಲ. ಹೋಗ್ಕ ಹಿಂಗ ಹೊಯ್ಕೋತೀವಿ. ಸಾಹೇಬ್ರ ಏನಪ್ಪ? ಏನಿಲ್ರಿ, ಇವತ್ತು ನಮ್ಮ ಗುಂಡ್ಯಾ ಬಿಡುಗಡೆ ಆಗವಿದ್ರಿ. ಎಷ್ಟು ಗಂಟೆಗೆ ಬಿಡುಗಡೆ ಆಕಂದವ? ಯಾರವ? ಗಿಡ ನಾವೇನ? ಹ್ಞೂ ರೀ. 10 ನಿಮಿಷ ಆತ್ ನೋಡ್ರಿ ರಿಲೀಸ್ ಆಗಿ ಹೋಗಿ. ಹೌದಾ? ಅಂದಾಗ ನೀ ಯಾರ? ನಾ ಅವ್ರ ದೋಸ್ತ್ರಿ. ದೋಸ್ತನ? ಅಲ್ಲಿ ಹೊರಗೆ ಹೋಗಿ ಯಾರು ಕೂಡ ಮತ್ತೆ ಲಪಡ ಮಾಡ್ತಾನ ಅಂದಾನ. ಏನೋ ಶೇಡಾ ತೆಗಿದ ಹೋಗ್ಯಾನ. ನೋಡಿರಿ ಅವ್ನ ದೋಸ್ತ ಹೌದಲ್ಲ? ಹೌದ್ರಿ. ಅವ್ನ್ ಹೋಗಿ ಬುದ್ಧಿ ಮಾತು ಹೇಳಿ ಮನ್ಯಾಗ ಹೋಗಿ ಬಿಟ್ಟ ಬಾ. ಎಲ್ಲಾರಿ ಮತ್ ಲಪಡ ಮಾಡಿದ ತಿಳ್ಕೊ, ಮತ್ ಒಳಗ ಹಾಕಿ ನೋಡ ಅವಂಗ. ಹೋಗ. ಬ್ಯಾಡ್ರಿ, ಅವ ಎಲ್ಲಿ ಹೋದ ಮಗ ಅವ. ನೋಡ್ತಾನ ಗಪ್ರಿ. ಗುಂಡ್ಯಾ, ಏನ್ ಕೆಲಸ ಮಾಡ್ಕೋಬೇಕಂದಿದ್ದಲ್ಲ ಅದು ಮಾಡಿ ಮುಗಿಸು. ಅಪ್ಪ ಮಾಡಿ ಮುಗಿಸ್ತೀನಪ್ಪ. ಅಪ್ಪ, ಈ ಬಂದೂಕ್ಲೆ ನನ್ನ ಮಗಳಿಗೆ ಕೈ ನೋಡ್ಕೊತೀನಿ. ನೀ ಅಲ್ಲೇ ಕೂತು ನನಗೆ ಆಶೀರ್ವಾದ ಮಾಡಪ್ಪ. ನನಗೆ ಆಶೀರ್ವಾದ ಮಾಡ, ನಾ ಹೋಗಿ ಬರ್ತೀನಿ. ಇಲ್ಲದ್ಯಾ ಮಗನ?
ಇವತ್ತು ನೀನು ಬಿಡುದಿಲ್ಲ, ಇವತ್ತು ನೀನು ಸಾವ ನನ್ನ ಕೈಯಾಗಿ. ಶಂಕರ ಬಿಡು, ಶಂಕರ ಇವತ್ತು ಬಿಡು, ಅವ ಮಗನ ಬಿಡುದಿಲ್ಲ ಇವತ್ತ. ನನ್ನ ಮಗನ ಪಾಸ್ ಮಾಡ್ತೀನಿ. ಏ ಗುಂಡ್ಯಾ ಸಮಾಧಾನ ಮಾಡ್ಕೊರು, ಸಮಾಧಾನ ಮಾಡ್ಕೋ. ಏನಾಗೈತಿ ಮಗನ ನಿನಗ? ಏ ಶಂಕರ, ಆ ನನ್ನ ಮಗ ನನಗ್ ಸುಳ್ಳು ಸಾಕ್ಷಿ ಹೇಳಿ 5 ವರ್ಷ ಜೈಲ್ನ ಕೊಳೆ ಮಾಡ್ಯಾನ. ಇವತ್ತು ಆ ನನ್ನ ಮಗನ ಬಿಡುದಿಲ್ಲ, ಆ ನನ್ನ ಮಗನ ಕಲಾಸಿ ಮಾಡ್ತೀನಿ. ಏ ಹಂಗ ಮಾಡ್ಬೇಡು ಶಂಕರ. ನಾ ಜೈಲ್ ಹೋಗಿ ಸುದ್ದಿ ಕೇಳಿ ನಮ್ಮವ್ವ ಹತ್ತತ್ತು ಸತ್ಲು. ನಮ್ಮವ್ವ ಹತ್ತತ್ತು ಸತಿ ಸುದ್ದಿ ಕೇಳಿ ನಮ್ಮಪ್ಪ ನಕ್ ಸತ್ನು. ಶಂಕರ ಅಲ್ಲೋ ಮಗನ, ನಿಮ್ಮ ಅಪ್ಪ ಯಾಕೆ ನಕ ಸತ್ತ? ಹುಚ್ಚಿಡಿದಿತ್ತು ಅವನಿಗೆ. ಅದಕ್ಕೆ ನೀ ಬಿಡು ಶಂಕರ, ಇವತ್ತು ಆ ನನ್ನ ಮಗನ ಕಲಾಸ ಮಾಡ್ತೀನಿ ಬಿಡು. ಹಂಗ ಮಾಡ್ಬೇಡು ಗುಂಡ್ಯಾ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಅಲ್ಲೋ ಗುಂಡ್ಯಾ, ಯಾರೋ ಅವ? ಏ ಶಂಕರ, ಅಲ್ಲಿ ಗಿಡ ತೆಳ ಕೂತಾನೋ ಅವನೇ. ಅವ ನಾನ್ ನೋಡ್ತೇನೆ ಗಪ್ಪು, ನೀ ತ್ರಾಸ ಮಾಡ್ಕೋಬೇಡ, ಸ್ವಲ್ಪ ಸಮಾಧಾನ ತಗೋ. ನಾ ಅದನ್ನಿಲ್ವ, ನಾನು ನೋಡ್ತಾನ. ಗುಂಡ್ಯಾ, ಅಲ್ಲೋ ಮಗನ, ಆ ಗಿಡದ ಬಡ್ಡ್ಯಾಗ 3 ಮಂದಿ ಕೂತಾರ, ಅದ್ರಾಗ ಯಾರು? ಈ ಶಂಕರ ಕೈಯಾಗ ಇಸ್ಪೇಟೆಲಿ ಹಿಡ್ಕೊಂಡ್ ಕೂತಾನಲ್ಲ, ಅದ ಮಂಗ್ಯಾನ ಮಗನು. ಅವ್ನು ಬಿಡುದಿಲ್ಲ ಇವತ್ತ. ಏ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ನಾನು ನೋಡ್ತೇನೆ ಗಪ್ಪನಿ. ನೋಡು ಹೋಗು. ಏ ಗುಂಡ್ಯಾ, ಅಲ್ಲೋ ಆ 3 ಮಂದಿ ಇಸ್ಪೆಟ್ ಹಿಡ್ಕೊಂಡ್ ಕೂತಾರು. ಏ ಶಂಕರ, ಆ 3 ಮಂದಿ ಒಳಗ ಬಿಳಿಂಗಿ ಹಾಕೊಂಡ್ ಕೂತಾನಲ್ಲ, ಅವನೇನೋ ನನ್ನ ವೈರಿ. ಅದ ನನ್ನ ಮಗನ ಬಿಡುದಿಲ್ಲ ಇವತ್ತು, ಕಲಾಸ ಮಾಡ್ತೀನಿ. ಸಮಾಧಾನ ಮಾಡ್ಕೊರು, ನಾನು ನೋಡ್ತೇನೆ ಗಪ್ಪನಿ. ನೋಡ ಏ ಗುಂಡ್ಯಾ, ಅಲ್ಲೋ ಮಗನ, ಆ 3 ಮಂದಿ ಬಿಳಿ ಅಂಗಿ ಹಾಕೊಂಡಾರು, ಅದ್ರಾಗ ಯಾರು? ತಲೆ ಮ್ಯಾಲ ಬಿಳಿ ಟೆಪಿ ಹಾಕೊಂಡನಲ್ಲೋ, ಅದ ಮಗ. ಅವ್ನು ಬಿಡುದಿಲ್ಲ ಇವತ್ತ. ಅವತ್ತ ನಾ ಪಕ್ಕ ನೋಡ್ತಾನೋ, ಸಮಾಧಾನ ತಗೋನಿ. ನೋಡ್ ಹೋಗು, ರಗತ್ ಕುದಿಲ್ಲ ಆತ ನಮ್ಮ ಮೈಯಾಗ. ಸಮಾಧಾನ 3 ಮಂದಿ ಬಿಳಿ ಟಪ್ಪಿ ಹಾಕ್ಯಾರಪ್ಪ. ಏ ಗುಂಡ್ಯಾ ಮಗನ, ಅಲ್ಲೋ ಅವ್ರು 3 ಮಂದಿ ತಲೆ ಮ್ಯಾಗ ಬಿಳಿ ಟಪ್ಪಿಗಿನ ಅದಾವು. ಏ ಮಗನ, ನಿನಗೆ ಹೇಳೋ ಬದ್ಲಿ ನಾನ ತೋರಿಸ್ತೀನಿ ನಡಿ. ಮೊದ್ಲೇ ನನಗೆ ಬಾಗ್ ಉರಿ ಆತಿತ್ತು. ಏ ಉರಿಯಾಕತ್ತೆ ಅಂದ್ರ ಬರ್ಬಿಟ್ಕೋ ಬಡ್ಯಾಗ. ಏ ಮಗನ, ಈ ಟೈಮ್ದಾಗ ಕಾಮಿಡಿ ಮಾಡ್ಕೋಬೇಡ. ಬಾ ಮಗನ, ನಾ ತೋರಿಸ್ತೀನಿ ಬಾ. ಬಾರು ಗುಂಡ್ಯಾ, ಆ 3 ಮಂದಿ ಒಳಗೆ ಯಾವ? ಏ ತೋರಿಸ್ತೀನಿ ಕಪ್ಪು. ಈಗ ಗೊತ್ತಾತೇನೋ ಯಾರು ಅಲ್ಲಿ ಕೂತಂದ? ಅವನೇ ನೋಡು. ಶಂಕರ ಏನಾತು? ಏ ಶಂಕರ, ಏನಾತು? ಏ ಶಂಕರ, ಹೇಳು. ಏ ಶಂಕರ, ಗೋಳೆ ಹಾರಿಸೋದು ನೋಡ್ಯಾನ, ಚಕ್ರ ಬಂದ ಕಾಂತೈತಿ. ಹೆಂಗೆ ಎಬ್ಸ್ಬೇಕು ನಿನಗೆ? ಮಾಡ್ತೀನಿ ಐಡಿಯಾ. ಏನಾಯ್ತು? ಹಿಂಗ್ಯಾಕೆ ಬಿದ್ದು? ಏ ಮಂಗ್ಯಾನ ಮಗನ, ಅವನು ನನಗೆ ತೋರಿಸೋ ಸಲುವಾಗಿ ಆಜು ಬಾಜು ಇದ್ದವ್ರನ್ನ ಯಾಕೋ ಗೋಳಿ ಹೊಡೆದ್ಕೊಂತೀವೋ ಮಗನ. ನೀ ನೋಡ ಸಂಬಂಧ ಹೊಡಿದಿನು. ಏ ಮಗನ, ನಡು ಅದಾನಂತ ಹೇಳಿದೆ ಅಂದ್ರೆ ತಿಳ್ಕೊತೀನಿಲ್ಲ ನಾ, ಅಟ್ ಮಾಡದ ನಾನು. ಗೊತ್ತಾಗುದಿಲ್ಲ, ಈ ಸದ ಅವ್ನು ಬಿಡುದಿಲ್ಲ. ಇದೇ ಬಂದುಗ್ಲಿ ಅವ್ನಿಗೆ ಗೋಳಿ ಹಾರಿಸ್ತೀನಿ. ಸದ ಬಿಡುದಿಲ್ಲ ಈ ಸದ. ಏ ಶಂಕರ, ಎಲ್ಲಿ ಹೋದ ಇವ? ಅಲ್ಲ ಮಗನ, ಅಲ್ಲೋ ₹1 ಆಜು ಬಾಜು ಇದ್ದವ್ರಿಗೆ ಒಂದೊಂದು ಗೋಳಿ ಹೊಡೆದೆ. ಆಮೇಲೆ ಅಲ್ಲೇ ಭಜನೆ ಮಾಡ್ಕೊಂಡು ಕುಂಡುತ್ತಾನ. ಹಂಗೆ ಓಡಿ ಹೋಗ್ಯಾನ ಮನಿಗೆ ಅವ. ಶಂಕರ, ನಾನು ಬ್ಯಾಡ್ ತಪ್ಪಿಸ್ಕೊತಲ್ಲ ಶಂಕರ. ಇವತ್ತು ಆ ನನ್ನ ಮಗನ ಬಿಡುದಿಲ್ಲ. ಇವತ್ತು ಅವ್ನು ಕಲಾಸ ಮಾಡ್ತೀನಿ. ಏನು ಕಲಾಸ ಮಾಡ್ತಿ? ₹1 ಅವ್ನು ಕಲಾಸ ಮಾಡ್ತಾನೆ, ಇವ್ನು ಕಲಾಸ ಮಾಡ್ತಾನೆ, ಬರೀ ಇದಾತ್ಲ ನಿಂದ.
ಅಲ್ಲೋ ನೀನು ಹೆಂಡ್ತಿ ಪಾಪ ನಮ್ಮ ಮನೆಗೆ ಬಂದ ಕೇಸಿಂದ ನನ್ನ ಗಂಡ ಬಿಡುಗಡೆ ಆಗಮದನ್ರಿ ಕರ್ಕೊಂಬಾತ ಕಳ್ಸಿತ್ತ ಪಾಪ ನೀ ಹೋದ ಬಳಕ ನಿನ್ನ ಹೆಂಡ್ತಿ ನಿನ್ನ ಚಿಂತ್ಯಾಗ ಕೂತಾಳಕ್ಕೆ ಅಳ್ಕೋತ ಹೋಗಾಕಿ ಮಕ ನೋಡೋಗು ಮಗನ. ಏ ಶಂಕರ ಆಕಿ ಮನಿಗೆ ಹೋದ ಬಳಕ ನನ್ನ ಕೂನ ಹಿಡಿತಾಳ ಯಾರಿಗ ಗೊತ್ತು? ಅಲ್ಲ ಮಗನ ನೀನು 50 ವರ್ಷ ಆತ ಜೈಲ್ದಾಗ ಬಿದ್ದ ತಿರ್ಗಿ ಮುರ್ಗಿ 5 ವರ್ಷ ಆತ ಎಲ್ಲ ಕೂನ ಹಿಡಿತಾಳ. ಸ್ವಲ್ಪ ದಾಡಿ ಅಟ್ ಕರ್ಗ ಬಂದಾವ ಮಗನ ಹೋಗ. ಏ ಶಂಕರ ನನ್ ಹೆಂಡತಿ ನನಗೆ ಕೂನ ಹಿಡಿತಾಳ ನೋಡು, ಪಕ್ಕ ನೋಡಿ ವಿಚಾರ ಮಾಡಿ ನೋಡು. ಹೋಗು ಆಕೆ ಪಾಪ ನೀನು ಕೂನ ಹಿಡಿದ ಕಿಸಿಂದ ನೀನು ಒಂದು ಪಪ್ಪಿ ಕೊಡ್ತಾ ಹೋಗಕ್ಕೆ. ಶಂಕರ ನೀ ಇಷ್ಟೆಲ್ಲ ಹೇಳಿ ಅಂದ ಬಳಕ ನಿನ್ನ ಮಾತು ಮೀರಿದ್ರು ಮನೆಗೆ ಹೋಗಿ ನನ್ನ ಹೆಂಡತಿ ಮಾರಿ ನೋಡ್ತೀನಿ ಅಂತ ಒಂದು ಪಪ್ಪಿ ಸಿಗೋತೀನಿ ಅಂತ ನಾನು ನಡೀತೀನಿ ಶಂಕರ. 5 ವರ್ಷ ಆತ ನಾ ಜೇಲ್ನಾಗಿದ್ದು, ಇವತ್ತು ಬಿಡುಗಡೆ ಆಗಿನಿ. ನನ್ನ ಹೆಂಡತಿ ಮಾರಿ ನೋಡು ಸೌಭಾಗ್ಯ ಇವತ್ತು ಸಿಕ್ತು ನನಗೆ. ಏನು ಗಿಚ್ಚು ಕಾಣತ್ತಾಳ ನನ್ನ ಹೆಂಡತಿ ಇವತ್ತ 5 ವರ್ಷ ಆದ ಬಳಕ. ನಿನ್ ದೋಸ್ತ್ ಶಂಕರ್ಗ ಹೇಳಿದ್ನ ಇವತ್ತ ನಿನ್ ಬಿಡುಗಡೆ ಆಕತ್ತಿ ಕರ್ಕೊಂಡ್ ಮಾತಾಳಿ ಪಾಪ ಅವ ಬಿಸ್ಲ ಎತ್ತ ಹೋದನ ನೀ ಇಲ್ಲಿ ಬಂದ ಸೆಟ್ಟಾಕತ್ತಿ ನನ್ ಜೀವತ್ತಿಂದ ಇಲ್ಲ ನಿನ್ ಮೆರುನ್ಗಿ ಚಾಲು ಆತಿನ ಜಾತ್ರೆ ಲಿಬ್ನ ಆತಿ ಅಡ್ಡಾಡ ಅಲ್ಲ ನೀ ಬರೀ ಜಾತ್ರೆ ಹುಟ್ಟಿ ಅಣ್ಣ ಇಲ್ಲಿ ಬಂದ್ ನನ್ ಜೀವ ತಿನ್ನಕತ್ತಿ ಅಲ್ಲ ನೀ ನಮ್ಮ ಅಪ್ಪಗ ಹೇಳಿನ ಈ ಹಾಂಟ ನನ್ ಮಗಗ ಕೊಡ್ಬೇಡತ್ತೆ ನಮ್ಮ ಅಪ್ಪ ಬಂದ ಇಲ್ಲ ತುರಿಕ ಹೋದ ಏನ ನನ್ನ ಮೆಟ್ಟ ತಗೊಂಡ್ ನೀ ಹೊಡ್ಕೊತ್ತೆ ಏನ್ ಬಂದ್ ನಾನು ಹೊಡ್ಲು ಹೋಗೋ ಅವನ ಅಲ್ಲೇ ಜೈಲ್ನಾಗ ಆರಾಮಿದ್ಯಾ ಬಿಡುಗಡೆ ಆಗಿ ಬಂದ ಬಳಿಕ ನನಗೆ ತಪ್ಕೋತಾಳ ಪಪ್ಪಿ ಕೊಡ್ತಾಳ ಖುಷಿ ಆಕತ್ ನಾ ತಿಕೊಂಡ್ರ ಈಕಿ ಬಾಗಲ ನಿಂತ ಮೆಟ್ಟ ತಟ್ಟಲ್ಲತ್ತಳ ಇಲ್ಲಿ ಇರೋದೇ ಬೇಡ ಮತ್ತೆ ಜೈಲ್ನಾಗೆ ಆರಾಮಿರ್ತೀನಿ.